ನಿಮ್ಮ ಜೀವನದ ಗೋಲ್ಡನ್ ಮೂಮೆಂಟ್ ಅಂತಂದ್ರೆ ಯಾವುದು ಸರ್? ನನ್ನ ಜೀವನದ ಗೋಲ್ಡನ್ ಮೂಮೆಂಟ್ ಅಂದ್ರೆ ಸಿನಿಮಾ ಇಂಡಸ್ಟ್ರಿಯಲ್ಲ ಸಿನಿಮಾ ಆಗಿರ್ಬೋದು ಅಥವಾ ಪರ್ಸನಲ್ ಲೈಫ್ ಆಗಿರ್ಬೋದು. ಪರ್ಸನ್ ಪಟ್ ಅಂತ ನೆನಪಾಗುವಂಥದ್ದು ಅಂದ್ರೆ ಆ ಒಂದು ವಿಚಾರ ಗೊತ್ತಾಗಿದ ತಕ್ಷಣ ನಿಮ್ಗೆ ಏನೋ ಒಂಥರ ಖುಷಿ ವಿಚಾರ, ಇವತ್ತಿಗೂ ಖುಷಿ ಪಡುವಂತ ವಿಚಾರ. ನನಗೆ ಫಸ್ಟು ಪುನೀತ್ ಅವರು ನನಗೆ ನೀನು ಸಿನಿಮಾ ಡೈರೆಕ್ಷನ್ ಮಾಡಿ ಅಂತ ಹೇಳೋದಲ್ಲ, ಅದೇ ಒಂದು ಇಂಪಾರ್ಟೆಂಟ್ ಗಳಿಗೆ ಹ್ಮ್ ಹ್ಮ್ ಅದೇ ನನ್ನ ಗೋಲ್ಡನ್ ಇದು ನನಗೆ. ಅದಾದ್ಮೇಲೆ ನನಗೆ ಫಸ್ಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಸಿಕ್ಕಿದಾಗ, ಹ್ಮ್. ಯಾಕಂದ್ರೆ ಎಷ್ಟೋ ಜನ ಒದ್ದಾಡ್ತಿರ್ತಾರೆ ಅಸಿಸ್ಟೆಂಟ್ ಡೈರೆಕ್ಟರ್ಗಳ ಹತ್ರ ಓಡಾಡ್ಕೊಂಡು ಚಾನ್ಸ್ ಕೇಳ್ಕೊಂಡು. ನನಗೆ ಏನು ಕೇಳಿದೆ ನಮ್ಮ ರಿಲೇಷನ್ ಕಡೆಯಿಂದ ನನಗೆ ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಸಿಗುತ್ತೆ. ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ, ಅಯ್ಯೋ ನಾಳೆ ಸಿನಿಮಾ ಅಸಿಸ್ಟೆಂಟ್ ಡೈರೆಕ್ಟರ್ ಆಯ್ತಾ ಇದ್ದೀನಿ ನಾನು. ದಟ್ ಈಸ್ ಬೆಸ್ಟ್ ಮೂಮೆಂಟ್ ನನಗೆ. ಓಕೆ, ಹೆಂಗನ್ನಿಸ್ತು ನೀವು ಅಪ್ಪು ಅವರ ಒಂದು ಸಿನಿಮಾಗೆನೆ ಈ ತರ ಆಗ್ತೀನಿ ಅಂತಂದಾಗ? ನಾನು ಕೆಲಸ ಮಾಡ್ಕೊಂಡು ಹೋದೆ ಸರ್. ಹಾ. ನನಗೆ ಮಾಡ್ತಾ 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 ಭಯ ಶುರುವಾಗೋಯ್ತು. ಹಾ. ಅಯ್ಯೋ ಸ್ಟಾರು, ದೊಡ್ಡ ಮನೆ, ಹಾ. ನಾಳೆ ದಿನ ಅಟ್ಲೀಸ್ಟ್ ಸಿನಿಮಾ ಡಿಸಾಸ್ಟರ್ ಆಗ್ಬಿಟ್ರೆ ಹ್ಮ್. ರಸ್ತೆಯಲ್ಲಿ ಹೋಯ್ತಿದ್ರು ಜನ ಬೈತಾರೆ, ಅಂತ ಸ್ಟಾರು ಪ್ರೊಡಕ್ಷನ್ ಕೊಟ್ಟು ನನ್ನ ಮಗ ಮಾಡಿಲ್ಲ. ನನಗೆ ಈ ಬೇಡ ಅಂತ ಹೇಳ್ಬಿಡ, ಅದಕ್ಕೆ ಓಡೋಬಿಡ ಅನ್ನೋ ಒಂದು ಫೀಲಿಂಗು ಈ ತರ ಎಲ್ಲ ಅವು ಮನ್ಸಿಗೆ ಬರೋದು ಸರ್. ರಾತ್ರಿ ಎಲ್ಲ ನಿದ್ದೆನೆ ಬರ್ತಿರ್ಲಿಲ್ಲ ಹಾ, ಹಾ, ನನಗೆ. ಫಸ್ಟ್ ಸಿನಿಮಾದಲ್ಲಿ ಹ್ಮ್. ರಾತ್ರಿ ಊಟ ಮಾಡಿ ಮಲಗಿದ್ರು ನಿದ್ದೆನೆ ಬರ್ತಿರ್ಲಿಲ್ಲ. ಈ ಸೀನ್ ಹೆಂಗ್ ಮಾಡೋದು, ಹಂಗ್ ಮಾಡೋದು, ಹಿಂಗ್ ಇದೇ ತಲೆ ಕೆಡ್ಸ್ಕೊಂಡು ಬೇರೆ ಸಿನಿಮಾಗಳ ರೆಫರೆನ್ಸ್ಗಳನ್ನ ನೋಡ್ತಾ ಇರೋದು, ಹಿಂಗ್ ಮಾಡೋದು, ಚೆನ್ನಾಗ್ ಬರ್ದೆ ಹೋದ್ರೆ ಇದೇ ಡೌಟ್ಗಳು ಶುರು ಆಗೋದು. ಯಾಕಂದ್ರೆ ತಲೆ ಮೇಲೆ ದೊಡ್ಡ ಜವಾಬ್ದಾರಿ ನನಗೆ. ನನ್ನ ನಂಬಿ ಸಿನಿಮಾ ಕೊಟ್ಟಿದ್ದಾರೆ, ಹೌದು. ನಾನು ಗೆಲ್ಲೇಬೇಕು. ಅಲ್ಲ ಅಟ್ಲೀಸ್ಟ್ ಒಂದು 4 ವಾರ ಆದ್ರೂ, ಒಂದು 50 ದಿನ ಆದ್ರೂ ಓಡೋದು ನನ್ನ ಮರ್ಯಾದೆ ಉಳ್ಕೊಳುತ್ತೆ. ನನಗೆ ಒಂದೇ ವಾರ ಕಿತ್ತಾಕ್ಬಿಡೋದು ಬೇಡಪ್ಪ, ಒಂದು 4 ವಾರ ಓಡ್ಲಿ ಅಂತ ಮನ್ಸು ದೇವ್ರು ಬೇಡ್ಕೊಂತ ಇದ್ದೀನಿ. ನಾನು 4 ವಾರ ಅಂತ ಕೇಳಿದೆ, ಭಗವಂತ ನನ್ಗೆ ಆ ತರದ್ದು ಎಕ್ಸ್ಟ್ರಾ 4 ಕೊಟ್ಬಿಟ್ಟವೆ, ಜಾಸ್ತಿನೇ ಕೊಟ್ಬಿಟ್ಟವೆ. ಬಹುಶಃ ಅದಕ್ಕೆ ಕಾರಣ ನಿಮ್ಮ ನಾನು ಅತಿ ಆಸೆ ಶ್ರಮ ಪಡ್ಲಿಲ್ಲ, ಅನ್ಸುತ್ತೆ. ಸ್ವಲ್ಪ ಲಿಮಿಟೆಡ್ ಆಸೆ ಪಟ್ಟೆ. ಒಂದು 4 ವಾರ ಓಡ್ಲಿ ಅಂತ. ಸಿನಿಮಾ 200 ದಿನ ಓಡ್ತು. ನನಗೆ ಅದೇ ತುಂಬಾ ಟೆನ್ಷನ್ ಇತ್ತು ನನಗೆ ಸಿನಿಮಾದಲ್ಲಿ. ಅಕಸ್ಮಾತ್ ಸಿನಿಮಾ ಫ್ಲಾಪ್ ಆಗ್ಬಿಟ್ರೆ ಇಂಡಸ್ಟ್ರಿನೇ ಬಿಟ್ಬಿಟ್ಟು ಊರಿಗೆ ಹೋಗ್ಬಿಡೋಣ ಅನ್ಕೊಂಡಿದ್ದೀನಿ ನಾನು. ಭಯ ಅಲ್ಲ ಸರ್, ಅಂತ ಸಿನಿಮಾ ಕೊಟ್ಟು ಎಲ್ಲ ಆಡ್ಕೊಂಡು ನಗ್ತಾರೆ. ಯಾರ ಹತ್ರ ಡಿಸ್ಕಸ್ ಮಾಡ್ತಿದ್ರ ಈ ತರ ಇಂತ ಜವಾಬ್ದಾರಿ? ಇಲ್ಲ ಯಾವ್ದನ್ನೂ ಯಾರಿಗೂ ಯಾರ ಹತ್ರ ಶೇರ್ ನನ್ನ ಮಾಡ್ತಾರೆ? ಮನ್ಸಲ್ಲಿ ಅಷ್ಟೇ. ನಾನು ನಿಮ್ಮ ಯಾರಿಗೂ ಮನ್ಸಲ್ಲಿ? ಎಕ್ಸ್ಪೆಕ್ಟ್ ಮಾಡಿ ನನ್ನ ಮನ್ಸಲ್ಲಿ ನಾನೇ ಕ್ವಶನ್ಗಳು ಕೇಳ್ಕೊಳ್ಳೋದು, ನಾನೇ ಆನ್ಸರ್ ತಗೊಳ್ಳೋದು. ಹ್ಮ್. ನನ್ನ ಮನ್ಸಲ್ಲೇ ಒಂಥರ ತಳಮಳ, ಬಹಳ ಟೆನ್ಷನ್ ಇತ್ತು ಸರ್ ನನಗೆ. ತುಂಬಾ ಡಿಪ್ರೆಷನ್ ತರ. ಓಡ್ಲಿಲ್ಲ ಅಂದ್ರೆ ಶಾರ್ಟ್ ತೆಗಿಬೇಕಾದ್ರು ಭಯ ನಂಗೆ. ಅಕಸ್ಮಾತ್ ನಾ ಮಾಡ್ತೀರಿ ಡಬ್ಬಾ ತರ ಮಾಡ್ತಿದ್ದೀನ, ಚೆನ್ನಾಗಿರಲ್ವೋ ಅಂತ. ಸಿನಿಮಾ ಯಾವಾಗ ಮಾರ್ನಿಂಗ್ ಶೋ ನೋಡ್ಬಿಟ್ಟು ಫೋನ್ ಮಾಡಿದ್ರು, ಅವತ್ತೇನ್ ಥಿಂಕ್ ಮಾಡ್ತಿದ್ದೆ ಅಷ್ಟು ಸೈಡ್ಗೆ ಹೋಗ್ಬಿಡ್ತು ನನಗೆ. ಅಷ್ಟೇ ಸರ್ ಅಲ್ಟಿಮೇಟ್. ಒಂದು ಭಯ ಇರಬೇಕು ಯಾವಾಗ, ನಾ ಮಾಡಿದ್ದೇ ಕರೆಕ್ಟ್ ಅಂತ. ಯಾವತ್ತು ಆ ಭಯ ಶ್ರದ್ಧೆ ಇದ್ದಾಗ 100% ಸಿಕ್ಕಿದೆ. ಈ ತರ ತಳಮಳ ಆಗಿದ್ದನ್ನ ಯಾವತ್ತಾದ್ರೂ ಅಪ್ಪವ್ರ ಜೊತೆ ಶೇರ್ ಮಾಡಿದ್ರ? ಇಲ್ಲ, ನಾನು ಸುಮ್ಮನೆ ಹಿಂಗೆ ಕೂತಿರ್ತೀನಲ್ಲ ಶಾರ್ಟ್ ತೆಗಿಬೇಕಾದ್ರೆ ಅವ್ನ ಮುಖದಲ್ಲಿ ಗೊತ್ತಾಗ್ಬಿಡ್ತು ಕೆಲವು. ಯಾಕೊಂಥರ ಟೆನ್ಷನ್ ಇದ್ದೀರೇನು? ಏನಿಲ್ಲ ಸರ್ ನಂದು ಸೀನ್ಗಳು. ಆಗುತ್ತೆ ಬನ್ನಿ ಮೇಶ್, ತಲೆ ಕೆಡ್ಸ್ಕೊಬೇಡಿ, ನೀವು ಏನು ಈಸಿಯಾಗಿ ಮಾಡ್ತೀರ ಬನ್ನಿ ಅಂದ್ರೆ ಪಾಸಿಟಿವ್. ಅವ್ರು ಯಾಕೆ ಟೆನ್ಷನ್ ಇದ್ದೀರಾ ಅಂತ ಬಂದು ಕೇಳೋರು. ನಾನು ಎಕ್ಸ್ಪ್ರೆಸ್ ಮಾಡ್ತಿರ್ಲಿಲ್ಲ ಅವ್ರಿಗೆ. ಇಲ್ಲ ಸರ್ ಸೀನ್ ಮುಗಿಸ್ಬೇಕು, ಆಗುತ್ತೆ ಇಲ್ಲ ನಾಳೆ ಮಾಡೋಣ ಮೇಶ್ ಅಂದ್ರು. ಆ ಥರ ಮಾತಾಡೋದು ಆಗ್ತಿರ್ತೀನಿ. ನನಗೆ ಎಕ್ಸ್ಪ್ರೆಸ್ ಹೇಳ್ತಿರ್ಲಿಲ್ಲ ಅವ್ರಿಗೆ, ನಂಗೆ ಭಯ ಆಗ್ತಿದೆ ಸರ್ ಸಿನಿಮಾ ಎಲ್ಲ ಇದಾಗ್ಬಿಟ್ರೆ. ಅಂದರೆ ನನ್ನ ನಂಬರ್ ಸಿನಿಮಾ ಕೊಟ್ಟವ್ರು, ನಾನು ಅವ್ರನ್ನ ಕಾನ್ಫಿಡೆನ್ಸ್ನ ಲೂಸ್ ಮಾಡ್ಬೋದು. ಅವ್ರು ನನ್ನ ಮೇಲೆ ಇಟ್ಟಿರೋ ಕಾನ್ಫಿಡೆನ್ಸ್ನ ನಾನು ಅವ್ರಿಗೆ ಹಂಗೆ ಹೇಳಿ ಲೂಸ್ ಮಾಡ್ಬೋದಲ್ವ. ಗಟ್ಟಿ ಮಾಡಬೇಕು. ಅದು ಅವ್ರಿಗೇನು ಹೇಳ್ತಿಲ್ಲ, ನನ್ನ ಮನಸ್ಸಲ್ಲಿ ನಾನೇ ಇದು ಮಾಡ್ಕೊಳ್ತಿದ್ದೆ ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.